ನೋಡಿ ಸರ್, ನಾನು ಒಂದು ಭಾಳ ಖುಷಿ ಅನ್ಸುತ್ತೆ ನಿಮಗೆ. ಏನೇ ಆದರೂ ವಾಣಿಜ್ಯ ಮಂಡಿಗೆ ಬಂದು ಕೇಳ್ತಿರಲ್ಲ, ಆ ದೊಡ್ಡ ಗುಣಕ್ಕೆ ನಾನು ಚಿರುಣಾಗಿದ್ದೀನಿ ಸರ್ ನಿಮಗೆ. ವಾಣಿಜ್ಯ ಮಂಡಿ ಭಾಳ ವೆರಿ ಹ್ಯಾಪಿ, ತುಂಬ ಖುಷಿ ಆಗೋ ಸರ್. ನಮ್ಮ ಕಣ್ ತರಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್. ದೇವರೊಡೆ ಮಾತು ಸಂತ ಕೇಳಿದ್ರೆ ನಾವು ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಸರ್. ಯಾವತ್ತು 24/7 ನೀವು ವೆಲ್ಕಮ್ ಸರ್. ಏನ್ ಬೇಕಾದ್ರೆ ಕೇಳ್ಬೋದು. ನನಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ. ಯಾಕಂದ್ರೆ ಗೊತ್ತಿರೋದು ನಮ್ಗೆ ತಿಳುವಳಿಕೆ ತಿಳಿ ಹೇಳಿ ಮಾಡ್ಕೊಡ್ಬೋದು ಅಂತ ಹೇಳ್ತೀನಿ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕಾರ್ಯ ನೀವು ಮಾಡ್ತಾ ಇದ್ದೀರಾ. ವೆಲ್ ಅಂಡ್ ಗುಡ್, ಫೈನ್. ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸ್ತಾ ಇರೋದಕ್ಕೆ ದರ್ಶನ್ ಅವ್ರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಳಬೇಕಾಗುತ್ತೆ. ನೀವು ಹೇಳ್ದಂಗೆ 4-5 ದಿನಗಳಲ್ಲಿ ಅದಕ್ಕೆ ಒಂದು 100% ತಾವೇನ್ ಹೇಳಿದ್ರು ಅದನ್ನ ಬದ್ಧನಾಗಿರ್ತೀವಿ. ಅದನ್ನ ಮಾಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಸರ್. ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ. ಒಂದು ಪ್ರಾಣನೇ ಹೋದ್ಮೇಲೆ ನಾವು ಯಾವ ಲೆಕ್ಕ ಸಮಾಜಕ್ಕೆ ಮಾದರಿ ಆಗ್ಬೇಕು 100% ಮಾಡ್ತೀವಿ ಸರ್. ಸರಿ ಸರ್, ಸಿನಿಮಾ ಮಾಡೋದು ಯಾತಕ್ಕೆ? ನಾವು ಅಲ್ಲಿ ಪಿಕ್ಚರ್ ಒಂದು ಮಾರ ತೋರಿಸ್ಕೊಡ್ತೀವಿ, ನೀತಿ ತೋರಿಸ್ಕೊಡ್ತೀವಿ. ಒಬ್ಬ ನಟನಾದವನು ಏನು ಮಾಡ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರಬೇಕಾಗುತ್ತೆ. ಹೆಂಗೆ ನಡ್ಕೋಬೇಕು? ಅವ್ರದೇ ಆದ ಅಭಿಮಾನಿಗಳಿದ್ದಾರೆ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಎಷ್ಟೋ ಜನ ಅಭಿಮಾನಿಗಳು ಎಗ್ನೆಷ್ಟ ಮಾತಾಡಿದ್ದಾರೆ, ಎಲ್ರಿಗೂ ನೋವಾಗಿದೆ. ಒಂದು ಪ್ರಾಣನೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ? ನಾವು ಫಸ್ಟು ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಸ್ವಲ್ಪ ಮೈಂಡ್ ಫಸ್ಟ್ ಮಾತೇ ಅದು ಬಂದಿರೋದು. ಆ ಕೆಲಸನ ಮಾಡಿ ಮತ್ತೊಮ್ಮೆ ತಮಗೆ ಪ್ರೆಸ್ ಮೀಟ್ ಕರೆದು ಏನು ನಡೆಯುತ್ತೆ ಅಂತ ವಿಚಾರನ ಸಂಕ್ಷಿಪ್ತ ಎಲ್ಲ ವಿವರವಾಗಿ ಹೇಳೋವಂಥ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಇಷ್ಟೊತ್ತ ಕಾಯಿಸಲಿಕ್ಕೆ ನಮಗೆ ಆಮೇಲೆ ಎಲ್ಲ ಫ್ಯಾನ್ಸ್ಗಳಿಗೂ ನಾನು ಒಂದು ಮೆಸೇಜ್ ಕೊಡ್ತೀನಿ. ಇಲ್ಲಿಂದ ಟ್ವಿಟರ್ ಮಾಡೋದು, ಫ್ಯಾನ್ ಫಾಲೋಯಿಂಗ್ ಮಾಡೋದು, ಅವರು ವಾಟ್ಸಪ್ಗಳಲ್ಲಿ ಹಾಕೋದು, ವಿರೋಧಿಸೋದು ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರ ಹೀರೋಗಳಿಗೆ ಹೇಳ್ತೀನಿ, ದಯವಿಟ್ಟು ಫ್ಯಾನ್ ಫಾಲೋವರ್ಸ್ಗೆ ಅಡ್ವೈಸ್ ಮಾಡಿ. ದಯವಿಟ್ಟು ಈ ಥರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರವೋಕ್ ಮಾಡೋಂಥ ಕೆಲಸ ಮಾಡೋದು ದಯವಿಟ್ಟು ಮಾಡಿಬಿಡಿ ಅಂತ ನಾನು ಮಾಧ್ಯಮದ ಮೂಲಕ ಹೇಳ್ಕೊತೀನಿ. ನಮ್ಮ ಹೀರೋಗಳಿಗೂ ಹೇಳಬೇಕಿದೆ. ಇದು ಒಂದು ದೊಡ್ಡ ಪಾಠ. ಇದು ನಾಳೆ ಇವ್ರು ಮಾಡೋವಂಥ ಕೆಲಸಕ್ಕೆ ಪ್ರವೋಕೇಟ್ ಆಗಿ ಇನ್ನೂ ಎಷ್ಟೋ ಜನಗಳು ಪ್ರಾಣ ಹೋಗೋ ಹಾನಿ ಆಗೋದು ವಿಚಾರ ಕೂಡ ಇದೆ. ದಯವಿಟ್ಟು ಇಂಥ ಇನ್ ಫ್ಯೂಚರ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆಲ್ ಸಚ್ ಆಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ, ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊತೀನಿ ಅಷ್ಟೇ ಸರ್. ಅಷ್ಟು ಹೇಳ್ತಾ, ನನಗೆ ಇವತ್ತು ವಿಚಾರಗಳನ್ನು ಇರೋವಂಥ ವಿಚಾರ, ನಡೆದಿರೋ ವಿಚಾರ ವಾಸ್ತವಿಕ ತಿಳಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನ್ಯಾಯವಾದಿದೆ, ನ್ಯಾಯ ಏನು ಹೇಳುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದನ್ನ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಶ್ರುತಿ ಇದು ಶ್ರುತಿ ಇಲ್ಲ ಸರ್, ಸಭೆನ ಒಂದು ಮೇಡಮ್ ಇಲ್ಲ ದಯವಿಟ್ಟು ಮೀಟ್ ಮಾಡೋಕ್ಕೋಸ್ಕರ ಸರ್. ನಾವು ಹೋಗ್ಬೇಕು ಅಂತ ಹೋಗ್ಲೇಬೇಕು. ನಿನ್ನೆನೇ ಹೋಗ್ಬೇಕಾಗಿತ್ತು. ಇದನ್ನು ವಿಚಾರ ತಿಳ್ಕೊಂಡು ಮಾಡ್ಬೇಕು. ನಿನ್ನೆನೇ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಮ್ಮಲ್ಲಿ ಭಾಳ ಪದ್ಧತಿ ಹೋಗ್ಬೇಕು ಅಂತ ಆ ವಿಚಾರ ಸೆಕೆಂಡ್ ಇರುತ್ತೆ. ನಾವು ಹಂಗಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಮಾಡಿದ್ದಾರೆ, ಅವ್ರು ಮಾಡಿದಾರೆ, ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡೋದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಕಾನೂನು ಏನು ತಗೋತೋ ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈ ದಿ ಲಾ ಇಸ್ ಅಲ್ಟಿಮೇಟ್. ನಾವು ಅಲ್ಟಿಮೇಟ್ ಅಲ್ಲ. ಕಾನೂನು ಏನು ಹೇಳುತ್ತೋ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಎಕ್ಸ್ಟ್ರಾ ಮಾತಾಡ್ಬೋದು ತಾವೇಳಿ ನೋಡೋಣ. ವಾಟ್ ಐ ಕ್ಯಾನ್ ಟಾಕ್ ಎಕ್ಸ್ಟ್ರಾ? ನನ್ನ ಬೈಲಾದಲ್ಲಿ ನಾನು ಕೊಟ್ಟಿರೋ ಬೈಲಾ ಪ್ರಕಾರ 3 ವಲಯಗಳಿದೆ. ಹೊಡುವುದು, ಡಿಸ್ಟ್ರಿಬ್ಯೂಟ್, ಎಕ್ಸಿಬಿಟ್ರು. ಅಕಸ್ಮಾತ್ ಕಲಾವಿದ ಸಂಘ ಕರೆಸಿ, ಅಂಗಸಂಸ್ಥೆಗೆ ಕರೆಸಿ ಮಾತುಕತೆ ಮಾಡಿ ಚರ್ಚೆ ಮಾಡಿ ಈಗ ತಮಿಳುನಾಡು, ಕೇರಳದಲ್ಲಿ ಮಾಡಿದ್ದಾರೆ. ಅದೇ ಮಾದರಿ ನಾವು ಫಾಲೋ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ತಾವು ನೋಡಿ ಅಲ್ಲೂ ಮಾಡಿದ್ದಾರೆ ಬ್ಯಾನ್ ಕೆಲವರಿಗೆಲ್ಲ. ಆಮೇಲೆ ರೀಇನ್ಸ್ಟೇಟು ಮಾಡ್ಕೊಂಡಿದ್ದಾರೆ. ಇದು ರೀಇನ್ಸ್ಟೇಟ್ ಮಾಡ್ಕೊಳ್ಳೋವಂಥ ದೊಡ್ಡ ಸಮಸ್ಯೆ ಇದು ತಗೊಳ್ಳೋ ಮುಂಚೆ ವಿಲ್ ಶುಡ್ ಟೇಕ್ ಇವು ತಗೊಳ್ಳೋದು, ನಾಳೆ ಡಿಸಿಷನ್ ತೊಗೊಂಡ್ಬಿಡೋದು, ಐ ಆಮ್ ಬ್ಯಾಂಡ್ ಅಂತ ಬಿಟ್ಟು ನಾಳೆ ವಾಪಸ್ ಮಾಡೋದು. ಕಾಂಕ್ರೀಟಾಗಿ ಡಿಸಿಷನ್ ತೊಗೊಳಕ್ಕೆ ಅವಕಾಶ ಕೊಡಿ. ಗಿವ್ ಮಿ ಫ್ಯೂ ಡೇಸ್ ಟು ಟೇಕ್ ದಿಸ್ ಡಿಸಿಷನ್. ಓಕೆ, ಥ್ಯಾಂಕ್ ಯು. ಅದಿದೆ ಚರ್ಚೆಯಲ್ಲಿ. ಈಗ ನಿರ್ಮಾಪಕ ಕರೆಸ್ತಾ ಇದೆ, ಯಾರು ಪಿಕ್ಚರ್ ಮಾಡಿರಲ್ಲ. ಈಗ 3-4 ಪ್ರೊಡ್ಯೂಸರ್ಸ್ಗಳು ಕಮಿಟ್ಮೆಂಟ್ಸ್ಗಳು ನಮಗೆ ಗೊತ್ತಿಲ್ಲ. ಯಾರು ಬಂದರೆ ಭಯಪಡಿ ಈ ವಾತಾವರಣ ಅವ್ರದ್ದು ಯಾರು ಅಂಡರ್ ಕನ್ಫ್ಯೂಷನ್. ಅವ್ರಿಗೆ ಕರೆಸುವಂಥ ಕೆಲಸ ಮಾಡ್ತೀವಿ ಸರ್. ತೊಗೊಂಡು ಏನು ಮಾಡ್ಬೇಕು ಮಾಡ್ತೀವಿ. ಇವು ನಿರ್ಮಾಪಕರು ಬಂಡವಾಳ ಹಾಕಿದ್ರು ತಾನೇ ಅವ್ರಿಗೆ ಯಾವ 100% ಮಾಡ್ತೀವಿ ಸರ್. ಈಗ ಈಗ ಎಕ್ಸಿಸ್ಟೆಂಟ್ ಪ್ರೊಡ್ಯೂಸರ್ಸಿಗೆ ಏನು ಮಾಡ್ಬೇಕು ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಹೊರತು ಎಕ್ಸಿಸ್ಟ್ ಪ್ರೊಡ್ಯೂಸರ್ ಆಯ್ತಲ್ಲ ಕತೆ. ಇನ್ನು 6 months ಏನು ಮಾತಾಡೋಕ್ಕಾಗಲ್ಲ ಸರ್. ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಕಾನೂನು ಅಡಿಯಲ್ಲಿ ಇನ್ನು 3 to 6 months ಯಾರು ಬರೋಕ್ಕಾಗಲ್ಲ. ಅಲ್ಲಿ ನಿಮಗೂ ಗೊತ್ತು ಕಾನೂನು ಏನು ನಾವೇನು ಮುಚ್ಚುಮರೆ ಹಾಕೋಕ್ಕಾಗಲ್ಲ. ನೀವು ಮಾಧ್ಯಮದ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೂ ಕಾಂಟ್ಯಾಕ್ಟ್ ತಿಳ್ಕೊಳ್ಳಿ. ಅದಾದಮೇಲೆ ಶೂಟಿಂಗ್ ಮಾಡೋಕ್ಕಾಗೋದು ಕರೆಕ್ಟಾ? ಅದ್ರ ಮುಂಚೆ ನಾವು ಈ ಪ್ರಕ್ರಿಯೆಗಳು ಮಾಡ್ಕೊತೀವಿ. ಹೊಡೆದ್ರು ಕರೆಸಿ ಕೂರಿಸಿ ಮಾತಾಡಿಸಿ ಚರ್ಚೆ ಮಾಡ್ತೀವಿ. ಯಾವುದೇ ಈಗ ನೆಕ್ಸ್ಟ್ ನಾಳೆ ಹೋಗಿ ಬಂದಮೇಲೆ ಅವ್ರಿಗೆ ಅದನ್ನೇ ಮಾತಾಡೋದಂಥ ಕೆಲಸ ಮಾಡ್ತಿದ್ದೆ. ಮಾತಾಡ್ತಿದ್ದೆ.